ವಿವೇಕ್, ಗೌರಿ ಅವ್ರೆ, ನೀವೇನಿಲ್ಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಓ ಗೌರಿ ಅವ್ರೆ, ನಿಮ್ ಕತ್ತಲ್ಲಿ ಇನ್ನೂ ಕರಿಮಣಿನೇ ಇಲ್ಲ. ಓ, ಇನ್ನು ಶಾಸ್ತ್ರ ಆಗಿಲ್ವಾ? ಯಾವ್ದಾದ್ರು ಕೆಲ್ಸದ ಮೇಲೆ ಬಂದ್ರಾ? ನನ್ಗೊಂದ್ ಫೋನ್ ಮಾಡೋದಲ್ವಾ? ಶಾಸ್ತ್ರನ ಅರ್ಧಕ್ಕೆ ಬಿಟ್ಟು ಯಾಕೆ ಬಂದ್ರಿ? ಏನೇ ಕೆಲ್ಸ ಇದ್ರು ನಾನ್ ಮಾಡ್ಕೊಡಲ್ವಾ? ನಾನ್ ನಿನ್ ನೆರಳಿನ ತರ ಅಲ್ವಾ ವಿವೇಕ್? ಸರಿ ಬನ್ನಿ, ಟೈಮ್ ಆಗುತ್ತೆ, ಹೊರಡೋಣ. ಇನ್ನೂ ಕೆಲ್ಸ ಮುಗ್ದಿಲ್ವಾ? ಈಗ ಶುರು ಮಾಡ್ಕೊಳ್ತಾ ಇದ್ದೀನಿ. ವಿವೇಕ್, ಏನಂದ? ನನ್ ನೆರಳಂತಲ್ಲ, ನೆರಳಾಗಿಟ್ಕೊಂಡು ಕೋಳ್ ಕತ್ತಿಸೋ ಕೆಲ್ಸ ಮಾಡಿದ್ಯಲ್ಲೋ. ನೀನ್ ಇಂತ ಕೆಟ್ಟ ಹುಳ ಆಗಿರ್ತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನನ್ ಜೊತೆಲೆ ಬೆಳೆದು, ಜೊತೆಲೆ ಓಡಾಡ್ಕೊಂಡು, ಪಕ್ಕದಲ್ಲೇ ಇದ್ಕೊಂಡು ನನ್ಗೆ ಅಂತ ಫಿಕ್ಸ್ ಮಾಡಿರೋ ಹುಡ್ಗಿನ ತಲೆ ಕೆಡ್ಸಿ ಯಾಮಾರ್ಸಿ ಕರ್ಕೊಂಡೋಗಕ್ ನಿನ್ ಹೇಗೋ ಮನ್ಸ್ ಬಂತು? ನನ್ನನ್ ಬಿಟ್ಟಾಕು. ಈ ಮದ್ವೆ ನಿಂತೋದ್ರೆ ನಮ್ ಕುಟುಂಬಕ್ಕೆ ಅವಮಾನ ಆಗುತ್ತೆ. ಮನೆಯವ್ರು ಎಲ್ರು ಮುಂದೆ ತಲೆ ತೆಗ್ಸ್ಬೇಕು ಅನ್ನೋ ಪ್ರಜ್ಞೆನೂ ಇರ್ಲಿಲ್ವನೋ ನಿಂಗೆ? ವಿವೇಕ್, ಅದು ಮಾತಾಡ್ಬೇಡ. ಕಣ್ಣಾರ ನೋಡಿದ್ಮೇಲೂ ಏನ್ ಎಕ್ಸ್ಪ್ಲನೇಷನ್ ಕೊಡ್ತೀಯಾ? ಮೋನಿಕನ್ ನಂಬಿಸಿ ಹೇಗ್ ಬಲೆಗೆ ಹಾಕೊಂಡೆ ಅಂತ ಡೀಟೇಲ್ ಆಗಿ ಹೇಳ್ತೀಯಾ? ಇಲ್ಲ, ನಮ್ ಮನೆಯವ್ರ ಮನೆಯ ದಿನ ಕಳಿಯಕ್ಕೆ ಹೇಗೆಲ್ಲ ಪ್ಲಾನ್ ಮಾಡ್ದೆ ಅಂತ ಹೇಳ್ತೀಯ? ನಾನಾಯ್ತು, ನನ್ ಪಾಡಾಯ್ತು ಅಂತ ಇದ್ದವಳನ್ನ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಸಿ ಇವ್ರನ್ನ ಮದ್ವೆ ಆಗೋಗ್ ಮಾಡಿದ್ಯಲ್ಲ, ಅದನ್ನ ಹೇಳ್ತೀಯ? ಇಲ್ಲ, ನೀನ್ ಮಾಡಿದ ಕೆಲ್ಸದಿಂದ ನಮ್ ಇಬ್ರು ಜೀವನನು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ ಆಗಿದ್ಯಲ್ಲ, ಅದನ್ನ ಹೇಳ್ತೀಯ? ಸಾಕ್ಷಿ ಇಲ್ದೆ ಏನು ಮಾತಾಡಬಾರ್ದು ಅಂತ ಸುಮ್ನಿದ್ದೆ. ಆದ್ರೆ ಈಗ ನೀನು ಸಾಕ್ಷಿ ಸಮೇತ ಸಿಕ್ಕಾಕೊಂಡಿದ್ಯಾ. ಈಗ ನೀನ್ ಏನ್ ಮಾತಾಡಿದ್ರು ನಡೆಯಲ್ಲ. ಮರ್ಯಾದೆಯಿಂದ ನೀನೇ ಎಲ್ಲ ಒದ್ರು ಬಿಡು. ಹೇಳು, ಯಾಕೆ ಹಿಂಗ್ ಮಾಡ್ದೆ? ಬಡವರಾಗಿದ್ರು ನೆಮ್ಮದಿ ಆಗಿದ್ದಿದ್ ನಮ್ ಕುಟುಂಬದಲ್ಲಿ ಬಿರುಗಾಳಿ ಬೀಸೋ ಹಾಗ್ ಮಾಡಿ ನನ್ನ ಅಕ್ಕನ ಜೀವನದ ಜೊತೆ ಯಾಕೆ ಆಟ ಆಡ್ದೆ? ಮನೆ ಜವಾಬ್ದಾರಿನ ಹೆಗ್ಲಿ ಮೇಲೆ ಹೊತ್ಕೊಂಡು ಭವಿಷ್ಯದಲ್ಲಿ ಏನೇನೋ ಆಗ್ಬೇಕು ಅಂತ ಕನಸು ಕೊಟ್ಕೊಂಡು ಹೋಗ್ತಾ ಇರೋಳನ್ನ ಈ ತರ ನನ್ ಬದುಕಿನ ದಿಕ್ಕನ್ನ ಬದ್ಲಾಸಂಗ್ ಮಾಡ್ದೆ ಅಲ್ಲ? ಯಾಕೆ ಹೇಳು? ಎಲ್ಲ ಅನ್ಯಾಯ ಮಾಡಿದ್ದು ಸಾಲಿಲ್ಲ ಅಂತ ಇವಳು ನನ್ನ ಮದ್ವೆ ಆಗಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವಳ ಮೇಲೆ ಏನೇನೋ ಆರೋಪ ಬರೋವಾಗ ಎತ್ಕಟ್ಟಿ ಇವಳು ಕೆಟ್ಟ ಹೆಸರು ಬರೋವಾಗ ಮಾಡ್ದೆ ತಾನೆ? ಇವಳು ಪ್ಲಾನ್ ಮಾಡಿ ಮದ್ವೆ ಮಂಟಪದಿಂದ ಮೋನಿಕಾ ಓಡೋಗೋಗ್ ಮಾಡಿದ್ಲು ಅಂತ ಹೇಳ್ದೆ ತಾನೆ? ನಿಂದು ಜೊತೆಲೆ ಇದ್ದು ಬೆನ್ನಿಗೆದ್ದು ತಪ್ಪು ನನ್ ಹೆಂಡ್ತಿದೆ ಅಂದಲ್ಲ. ನಿಜ ಏನು ಅಂತ ಗೊತ್ತಿಲ್ಲದೆ ನಾನು ಎಂತ ದಡ್ಡ ಆಗಿದ್ದೆ ಅಂತ ನನ್ಗೆ ಈಗ ಅರ್ಥ ಆಗ್ತಿದೆ. ಹೇಳೋ, ಯಾಕಿಂಗ್ ಮಾಡ್ದೆ? ನಿಜ ಹೇಳೋ. ಇನ್ನೇ ಕೇಳ್ತಾ ಇರೋದು, ಹೇಳೋ. ನಾನಾಗ್ಲಿ ನನ್ ಕುಟುಂಬ ಆಗ್ಲಿ ನಿನ್ಗೇನೋ ಅನ್ಯಾಯ ಮಾಡಿದ್ವಿ. ಅಷ್ಟು ಜನರ ಮುಂದೆ ನಮ್ ಮನೆಯವರೆಲ್ಲ ತಲೆ ತಗ್ಸ್ ನಿಲ್ಲೋಗ್ ಮಾಡ್ದ್ಯಲ್ಲ, ಹೇಳೋ, ನಿನ್ಗೇನೋ ದ್ವೇಷ ಆಯ್ತು? ಅನಿಕೆ, ಈಗ್ಲೂ ಹೇಗ್ ತಪ್ಪಿಸ್ಕೊಳ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ಯಲ್ಲ, ಏನೇ ಮಾಡಿದ್ರು ತಪ್ಪಿಸ್ಕೊಳಕ್ ಆಗಲ್ಲ. ನಿಜವಾದ ಸತ್ಯ ಏನು ಅಂತ ಈಗ ಹೇಳಲೇಬೇಕು. ಹೇಳ್ತ್ಯಾ? ಹೇಳಲೇಬೇಕು. ದಿನ ನಿನ್ನಾಗಿರೋ ವಿಷಯನ ನಂಬಿ ನಾನ್ ಬದುಕಿದ್ದೆ ಅಲ್ವಾ? ನಿನ್ಗ ಅವಕಾಶ ಇಲ್ಲ. ಹೇಳೋ. ಏನ್ ರಾಜಲಕ್ಷ್ಮಿ ಮೇಡಮ್, ಎಲ್ಲಿ ಹುಡುಕಿದ್ರು ನಿಮ್ ಹುಡುಗಿ ಸಿಗ್ತಾ ಇಲ್ವಾ? ಬಾಯ್ ಬಿಟ್ ಮಾತಾಡಿ ವೀರಣ್ಣ ಅವ್ರೆ. ಇದಾ ನಿಮ್ ಮಗಳಿಗೆ ಕಲ್ಸ್ಕೊಟ್ಟಿರೋ ಸಂಸ್ಕಾರ? ಇದಾ ನೀವ್ ಅವಳನ್ನ ಬೆಳೆಸಿರೋ ರೀತಿ? ಇಲ್ಲಿಗ್ ಬಂದಿರೋರೆಲ್ಲ ಸುಮ್ನೆ ಕೂತು ಕಾಲ ಕಳಿಯೋದಕ್ ಬಂದಿದ್ದಾರೆ ಅನ್ಕೊಂಡಿದೀರಾ? ನಿಮ್ ಮಗಳು ನೋಡಿ, ಇಂಥ ಟೈಮಲ್ಲಿ ಯಾವ್ದೋ ರಾಜಕಾರ್ಯ ಮಾಡೋದಕ್ ಹೋಗಿದ್ದಾರೆ ಅಲ್ರಿ? ನಿಮ್ ಕುಟುಂಬದಲ್ಲಿ ಒಬ್ರಾದ್ರೂ ಸಂಪ್ರದಾಯದ ಪ್ರಕಾರ ಇದಾರೇನ್ರಿ? ಅಬ್ಬಾ, ತಾಯಿನೇ ಮಗಳು ಕಳ್ಳಾಟಕ್ಕೆ ಸಾಥ್ ಕೊಟ್ಟು ಫೋನ್ ಆಫ್ ಮಾಡ್ಕೊಂಡು ಏನು ಗೊತ್ತಿಲ್ಲ ಅನ್ನೋ ರೀತಿ ಕೂತಿದ್ದಾರೆ ಅಂದ್ರೆ ಇನ್ನು ಮಗಳು ಯಾವ ರೀತಿ ತಯಾರಾಗಿರ್ಬೇಡ. ನೋಡಿ ಅಮ್ಮ, ನಮ್ಮ ಮಗಳಿಂದ ನಿಮಗ್ ತೊಂದರೆ ಆಗಿರ್ಬೋದು, ಆದ್ರೆ ನನ್ನ ಮಗಳ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ಬೇಡಿ ಅಮ್ಮ, ಮಾತಾಡ್ಬೇಡಿ. ಅವಳು ಬೇಜವಾಬ್ದಾರಿಯಿಂದ ಬದುಕೋ ಜೀವ. ಇಂಥ ಪವಿತ್ರವಾದ ಕರಿಮಣಿ ಶಾಸ್ತ್ರ ಬಿಟ್ಟು ಆಚೆ ಹೋಗಿದ್ದಾಳೆ ಅಂದ್ರೆ ಅದ್ರ ಹಿಂದೆ ಏನೋ ಬೆಟ್ಟದಂತ ಕಾರಣ ಇರುತ್ತಮ್ಮ, ಖಂಡಿತ ಇರುತ್ತೆ. ಅವಳು ಮಾನಕ್ ಬೆಲೆ ಕೊಡುವಂತ ಮಗಳು. ಸಾಕ್ ನಿಲ್ಲಿಸ್ರಿ ನಿಮ್ ಪುರಾಣನ. ಆಗೊಂದ್ ಕತೆ ಹೇಳಿದ್ರಿ, ಈಗ ಇನ್ನೊಂದ್ ಭಾಷಣ ಮಾಡ್ತಾ ಇದ್ದೀರಾ? ನಿಮ್ಗೆ ನಿಮ್ ಕುಟುಂಬನ ಹತೋಟಿನಲ್ಲಿ ಇಟ್ಕೊಂಡು ಬೆಳ್ಸಕ್ ಬರೋದಿಲ್ಲ ಅಂತ ಈಗ್ಲಾದ್ರೂ ಒಪ್ಕೊಳ್ಳಿ. ಪದೇ ಪದೇ ಎಲ್ಲಾರ ಮುಂದೆ ನಾವ್ ಅವಳಿಗೆ ಅವಮಾನ ಮಾಡಿದ್ವಿ ಅಂತ ಹೇಳ್ಕೊಂಡ್ ತಿರುಗ್ತಾ ಇದ್ಲಲ್ಲ, ಅದಕ್ಕೆ ನಮಗ್ ಅವಮಾನ ಆಗ್ಲಿ ಅಂತ ಇವತ್ ಈ ತರ ಕೈ ಕೊಟ್ಟು ಹೋಗಿದ್ದಾಳೆ. ಇವಳನ್ನ ಕಟ್ಕೊಂಡು ನಮ್ ವಿವೇಕ್ ಹೇಗಿರ್ತಾನೋ. ಅಂದಾಗೆ ವಿವೇಕ್ ಎಲ್ಲಿ? ಅವನು ಕಾಣಿಸ್ತಾ ಇಲ್ವಲ್ಲ? ಹೌದಲ್ವಾ? ಅಲ್ಲ, ಈಗ ಬರ್ತೀನಿ ಅಂತ ಎಲ್ಲೋ ಎದ್ದು ಹೊತ್ತಲ್ಲ, ಬರ್ಲೇ ಇಲ್ಲ. ಬಾಬಾ, ಅವನ್ ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತಾನೆ. ನನ್ ಮಗ ಏನೋ ಆ ಗೌರಿ ತರ ಜವಾಬ್ದಾರಿ ಇಲ್ದೇ ಇರೋನಲ್ಲ. ನನಗ್ ಹೇಳ್ದೆ ಅವನು ಈ ದೇವಸ್ಥಾನದ ಕಾಂಪೌಂಡ್ ಸಹ ದಾಟಲ್ಲ. ಲೆಟ್ ಮಿ ಕಾಲ್ ವಿವೇಕ್. ವಿವೇಕ್ ಫೋನ್ ಇಲ್ಲೇ ಇದೆ, ಆದ್ರೆ ವಿವೇಕ್ ಇಲ್ಲ. ದೇವಸ್ಥಾನ ಸುತ್ತ ಎಲ್ಲ ನೋಡಿದ್ವಿ, ಎಲ್ಲೂ ಕಾಣಿಸ್ಲಿಲ್ಲ. ಸರಿತಾ, ಇಷ್ಟೊತ್ತು ಅವ್ರ ಮಗಳು ಕಾಣಿಸ್ತಾ ಇಲ್ಲ, ಅವಳಿಗೆ ಸಂಸ್ಕಾರ ಇಲ್ಲ ಅಂತ ಬೈತಾ ಇದ್ಯಲ್ಲ, ಈಗ ನಿನ್ ಮಗನೂ ಕಾಣಿಸ್ತಾ ಇಲ್ಲ ಅಂದ್ರೆ ಅವನೆಲ್ಲಿ? ಅವ್ನ್ ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದಾನೆ ಅಂದ್ರೆ ಏನರ್ಥ? ಅವರು ಹಾಗೇನೆ ನಿನ್ನ ಮಗನಿಗೆ ಸರಿಯಾಗಿ ಬುದ್ಧಿ ಕಲ್ಸ್ಕೊಟ್ಟಿಲ್ಲ, ಅವನಿಗೆ ಜವಾಬ್ದಾರಿ ಹೇಳ್ಕೊಟ್ಟಿಲ್ಲ ಅಂತ ಅಂದ್ರೆ ಏನು ಉತ್ತರ ಕೊಡ್ತೀಯ ನೀನು? ಮಾವ ಪ್ಲೀಸ್, ನನ್ ಮಗಂಗೂ ಇವ್ರ ಮಗಳಿಗೂ ಹೋಲಿಕೆ ಮಾಡೋದಕ್ಕೆ ಹೋಗ್ಬೇಡಿ. ನೀವೇ ನೋಡ್ತಿದ್ದೀರಲ್ಲ ಮಾವ, ನಾವ್ ಕರಿಮಣಿ ಶಾಸ್ತ್ರ ಮಾಡೋದಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿದೀವಿ. ಅವಳು ನೋಡಿದ್ರೆ ಅರ್ಧದಲ್ಲೇ ಎದ್ದು ಹೋಗಿದ್ದಾಳೆ. ಈಗ್ಲಾದ್ರೂ ಗೊತ್ತಾಯ್ತಲ್ಲ ಅವಳಿಗೆ ಎಷ್ಟು ಬೇಜವಾಬ್ದಾರಿತನ ಇದೆ ಅಂತ. ಆದ್ರೆ ಇವ್ರುಗಳ್ ನೋಡಿದ್ರೆ ಜನ ಕರ್ಕೊಂಡ್ಬಂದು ನಮ್ ಮನೆ ಮುಂದೆ ಧರಣಿ ಕೂತು ಮೀಡಿಯಾದವ್ರನ್ನ ಕರ್ಸಿ ನಮ್ ಮನೆ ಮರ್ಯಾದೆನ ಹಾಳು ಮಾಡಿದ್ದಾರೆ. ಈಗ್ಲೂ ನೋಡಿ, ಇಷ್ಟು ಜನ ಅವಳಿಗೋಸ್ಕರ ಕಾಯ್ತಾ ಇದೀವಿ. ಅವಳು ನೋಡಿದ್ರೆ ಎಲ್ಲೋ ನಾಪತ್ತೆ ಆಗಿದ್ದಾಳೆ. ಇದಕ್ಕೆ ಇವ್ರ ಹತ್ರ ಉತ್ತರ ಇದ್ಯಾ? ಸರಿತಾ, ಆವೇಶ ಪಡಬೇಡ. ಅವ್ರು ಯಾವ ಕೆಲ್ಸದ ಮೇಲೆ ಹೋಗಿದಾರೆ ಅನ್ನೋದು ಅವ್ರು ಬಂದ್ಮೇಲೆ ತಾನೇ ಗೊತ್ತಾಗೋದು. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರು. ಸರಿತಾ, ಗೌರಿ ಜೊತೆ ವಿವೇಕ್ ಕೂಡ ಹೋಗಿದ್ದಾನೆ ಅನ್ಸುತ್ತೆ. ಅಂದ್ಮೇಲೆ ನೀನು ಸ್ವಲ್ಪ ಯೋಚನೆ ಮಾಡು.
ಅವನು ಹೋಗಿರೋದು ಯಾವುದೋ ಸಣ್ಣ ಕೆಲಸ ಅಲ್ಲ. ಅವನು ಕೂಡ ಹೋಗಿದ್ದಾನೆ ಅಂದ್ಮೇಲೆ ಅದು ಯಾವುದೋ ಮುಖ್ಯವಾದ ಅನಿವಾರ್ಯವಾದ ಕೆಲಸ ಆಗಿರ್ಬೇಕು ಅನ್ಸುತ್ತೆ. ಅವರಿಬ್ರು ಜೊತೆಯಾಗಿ ಹೋಗಿದ್ದಾರೆ ಅಂದ್ರೆ ಅವ್ರ ಹಿಂದೆ ಏನೋ ಒಂದು ದೊಡ್ಡ ವಿಷಯ ಇರುತ್ತೆ. ಏನ್ ದೊಡ್ಡ ವಿಷಯ? ಈಗ್ಲಾದ್ರೂ ಸ್ವಲ್ಪ ಕಣ್ ತೆರದ್ ನೋಡಿ. ಮದ್ವೆ ಮನೇಲಿ ಇವ್ರ ದೊಡ್ಡ ಮಗಳು ಓಡೋದ್ಲು, ಎರಡನೇವಳು ಈಗ ಓಡೋದ್ಲು, ಇನ್ನು ಮೂರನೇವಳು ಆಡ್ದವ್ರ ಪಾಪ ಆಡ್ದವ್ರ ಬಾಯಲ್ಲಿ ಅಂತ ಇವ್ರ ವಿಚಾರ ನಮ್ಗೆ. ಇನ್ನು ನಾವಿಲ್ಲಿರೋದ್ ವ್ಯರ್ಥ. ನಡೀರಿ ಹೋಗೋಣ. ಅಪ್ಪಾಜಿ, ಗೌರಿ ವಿವೇಕ್ ಆಚೆ ಕಾರಲ್ಲಿ ಹೋಗಿದಾರಂತೆ, ಹಾಗಂತ ಡ್ರೈವರ್ ರಮೇಶ್ ಹೇಳ್ದ. ಹೌದೇನು ರಮೇಶ, ನಿಜನಾ? ಹೌದು ಸರ್, ಇಬ್ರು ಒಟ್ಟಿಗೆ ಹೋದ್ರು. ಅಲ್ಲ ರಮೇಶ, ಅವ್ರ ಕಾರ್ ತಗೊಂಡು ಹೋಗೋವಾಗ ನೀನ್ ಯಾಕೆ ಅವ್ರ ಜೊತೆ ಹೋಗ್ಲಿಲ್ಲ? ನಾನು ಹೋಗಕ್ ರೆಡಿ ಆಗಿದ್ದೆ, ಮೇಡಮ್ ಬೇಡ ಅಂದ್ರು. ಸರಿಯಾಗಿ ಹೇಳಿ ರಮೇಶ, ಏನಾಯ್ತಲ್ಲಿ? ನಾನ್ ಕಾರ್ ಹತ್ರ ನಿಂತಿದ್ದೆ ಸರ್, ವಿವೇಕ್ ಸರ್ ಮತ್ತೆ ಗೌರಿ ಮೇಡಮ್ ಇಬ್ರು ಬಂದ್ರು. ನಾನ್ ಕಾರ್ ತೆಗಿಯಕ್ ಹೋದಾಗ ಗೌರಿ ಮೇಡಮ್ ಬೇಡ ಅಂದ್ರು. ಇದು ಪರ್ಸನಲ್ ವಿಚಾರ, ನಾವೇ ಹೋಗ್ತೀವಿ ಅಂದ್ರು, ಅವರೇ ಹೋದ್ರು. ರಮೇಶ್, ನೀನ್ ಹೋಗು. ಈಗ ನಿಮ್ಮೆಲ್ರಿಗೂ ಗೊತ್ತಾಯ್ತಾ? ನನ್ ಮಗ ಎಲ್ಲೂ ಹೋಗಿಲ್ಲ. ಇವ್ರ ಮಗಳು ನನ್ ಮಗಂಗೆ ಮಂತ್ರ ಹಾಕಿ ಎಲ್ಲೋ ಕರ್ಕೊಂಡ್ ಹೋಗಿದ್ದಾಳೆ. ಇಷ್ಟೊಂದ್ ಜನನ ಇಲ್ಲಿ ಕಾಯೋದಕ್ ಬಿಟ್ಟು ನನ್ ಮಗನ ಕರ್ಕೊಂಡ್ ಹೋಗಿದ್ದಾಳೆ ಅಂದ್ರೆ ಇನ್ ಯಾವ್ದು ಬೇಡ, ಇಲ್ಲಿ ಇರೋದೇ ಬೇಡ. ನಡೀರಿ ಹೋಗೋಣ. ಸರಿತಾ, ವಿವೇಕ್ ನ ಗೌರಿನ ಕರ್ಕೊಂಡು ಹೋಗಿದ್ದಾನೆ ಅಂತಾನೆ ಇಟ್ಕೊ. ವಿವೇಕ್ ನಿನ್ನ ಮಗ, ನಿನ್ಗೆ ಹೇಳ್ಬೇಕಾಗಿತ್ತು. ನಿನ್ಗೂ ಹೇಳಿಲ್ಲ, ನಮಗೂ ಹೇಳಿಲ್ಲ, ಹೋಗಿದ್ದಾನೆ ಅಂತ ಅಂದ್ರೆ ಏನೋ ಒಂದು ಮುಖ್ಯವಾದ ಕಾರಣ ಇರ್ಬೇಕಲ್ವಾ? ಸ್ವಲ್ಪ ಕಾಯೋಣ. ಕಾಯ್ತೀನಿ ಮಾವ, ಕಾಯ್ತೀನಿ. ನನ್ ಮಗನ ಕರ್ಕೊಂಡ್ ಹೋಗಿದ್ದಾಳಲ್ಲ, ಅವಳು ಬರ್ಲಿ, ಅವಳನ್ನ ಕೇಳ್ತೀನಿ. ಮಾತಾಡೋ. ಕೇಳ್ತಾ ಇದಾರಲ್ಲ, ಮಾತಾಡೋ. ಅಣ್ಣದ್ ಮಾತಾಡಿ ಅಕ್ಕನ್ ನಂಬ್ಸಿದ್ ಬಾಯಿಗೆ ಈಗ ಗರ ಬಡ್ದಿದ್ಯಾ? ನನ್ನ ಬೆದರಿಸ್ಬೇಕಾಗಿದ್ ನಾಲ್ಗೆ ಈಗ ಬಿದ್ದು ಹೋಗಿದ್ಯಾ? ಮಾತಾಡೋ. ಇದು ನಂದು ವಿವೇಕ್ ಮಧ್ಯ ನಡೆದಿರೋ ವಿಷಯ, ನೀವು ಸ್ವಲ್ಪ ಮಾತಾಡದೇ ಇದ್ರೆ ಚೆನ್ನಾಗಿರುತ್ತೆ. ಆದ್ರೆ ಇದು ನನ್ಗೂ ನನ್ ಗಂಡಂಗೂ ಸಂಬಂಧಪಟ್ಟಿರೋ ವಿಷಯ. ನನ್ ಮಧ್ಯ ತಲೆ ಹಾಕಿ ಮಾತಾಡ್ತೀನಿ. ಇನ್ನು ಇವನ ಹತ್ರ ಏನ್ ಕೇಳ್ತಾ ಇದ್ದೀರಾ? ಸಾಕ್ಷಿ ಸಮೇತ ಸಿಕ್ಬಿದ್ದಾಯ್ತಲ್ಲ. ವಿವೇಕ್ ಅದ್ ಹಂಗಲ್ಲ. ಸುಳ್ಳು ಅಂತ ಹೇಳ್ತ್ಯಾ? ಸರಿ, ಮತ್ತೆ ಎಲ್ಲ ಒಂದ್ಸತಿ ನೆನ್ಪ್ ಮಾಡ್ಲಾ? ಅವತ್ ನಮ್ ಮದ್ವೆ ಆದಾಗ ಇವ್ನ್ ಯಾಕೆ ಅಲ್ಲಿರ್ಲಿಲ್ಲ? ಅದು ಫೈರ್ ಆಕ್ಸಿಡೆಂಟ್ ಆಗಿರೋದಕ್ಕೆ ಏನಾದ್ರು ಪ್ರೂಫ್ ಇದೆಯಾ? ಅದು ನೀನ್ ಸೃಷ್ಟಿ ಮಾಡಿದ ಸುಳ್ಳು ತಾನೇ? ಸಾರಿ ವಿವೇಕ್, ನಿನ್ ಮೊದ್ಲಲ್ಲಿ ಇರಕ್ಕಾಗಿಲ್ಲ. ಫ್ಯಾಕ್ಟ್ರಿ ಗೋಡನಿಗೆ ಬೆಂಕಿ ಬಿದ್ದಿತ್ತಲ್ಲ. ಓಕೆ, ಅದು ಸುಳ್ಳು ಕಾಲ್ ಬಂದಿತ್ತು, ಅದಕ್ಕೆ ಹೋಗಿದ್ದೆ ಅಂತ ಸಾರಿಸ್ಬಿಡ್ತೀಯ. ಸುಳ್ಳು ಸುದ್ದಿ ಹಿಂದೆ ಹೋದವನು 3-4 ದಿನ ಆದ್ರೂ ಮನೆ ಕಡೆ ಬಂದಿಲ್ವಲ್ಲ, ಎಲ್ಲಿ ಹೋಗಿದ್ದೆ? ನಮ್ ನ್ಯೂಸ್ ಎಲ್ಲ ಮೀಡಿಯಾವರೆಗೂ ಬಂದ್ಮೇಲೂ, ನಿನ್ ವಿಷಯ ಎಲ್ಲ ಗೊತ್ತಾದ್ಮೇಲೂ ಯಾಕೆ ಬಂದಿಲ್ಲ? ಅಟ್ಲೀಸ್ಟ್ ಇವ್ರಿಗೆ ಕಾಲ್ ಆದ್ರೂ ಮಾಡ್ಬೋದಿತ್ತಲ್ಲ, ಮಾಡಿಲ್ಲ. ಯಾಕೆ? ಅದು ವಿವೇಕ್, ಅದನ್ನ ನಾನ್ ಹೇಳ್ತೀನಿ. ಮದ್ವೆ ಮಂಟಪದಿಂದ ನನ್ನ ಅಕ್ಕನ್ನ ಕರ್ಕೊಂಡೋಗಿ ಏಮಾರ್ಸಿ ಅವಳನ್ನ ಒಂದ್ ಹೋಟೆಲ್ ಅಲ್ಲಿ ಕೂರ್ಸಿ ಅವ್ಳ ತಲೆ ಕೆಡ್ಸಿ ಅವಳಿಗೆ ಮೋಸ ಮಾಡಿದ್ಯಾ ಅಲ್ವಾ? ಆದ್ರೆ ಮದ್ವೆ ಮಂಟಪದಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋ ಪುರ್ಸೊತ್ತು ಸಿಗ್ಲಿಲ್ಲ ಅಲ್ವಾ? ಒಂದೇ ಒಂದ್ ದಿನದಲ್ಲಿ ಎಷ್ಟು ಮನ್ಸುಗಳನ್ನ ಒಡೆದಾಕ್ತೆ, ಎಷ್ಟು ಕನಸುಗಳಿಗೆ ಬೆಂಕಿ ಹಚ್ಚಿದೆ. ಇಷ್ಟು ಮಾಡಿದ್ಮೇಲೂ ಮಾಡಿದ ತಪ್ಪಿದ ಬಗ್ಗೆ ಪಶ್ಚಾತ್ತಾಪ ಇಲ್ದೆ ನಿಂತಿದ್ಯಲ್ಲ, ನಿಂದು ಒಂದ್ ಜನ್ಮನ. ಇಷ್ಟೊಂದ್ ಕ್ರೂರಿನ? ಇನ್ನಂತ ಒಬ್ಬ ಕಲ್ ಮನ್ಸಿರೋ ಕಟ್ಕನ್ನ ನಮ್ ಜೊತೆಲೆ ಇಟ್ಕೊಂಡು ಬೆಳ್ಸಿದೀವಲ್ಲ, ಈ ವಿಷಯ ಎಲ್ಲ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರುಗಳೆಲ್ಲ ಹೇಗೋ ತಡ್ಕೊಳ್ತಾರೆ. ನಿನ್ ಸ್ವಾರ್ಥಕ್ಕೋಸ್ಕರ ಇನ್ನೊಂದ್ ಹುಡುಗಿ ಜೀವನದಲ್ಲಿ ಆಟ ಆಡೋದಕ್ಕೆ ನಿನ್ಗೆ ಹೇಗೋ ಮನ್ಸ್ ಬಂತು? ವಿವೇಕ್, ನಾನು ಯಾರ ಜೀವನದಲ್ಲೂ ಆಟ ಆಡಿಲ್ಲ. ಮತ್ತೆ ಕರ್ಕೊಂಡೋಗಿ ಮದ್ವೆ ಮಾಡ್ಕೊಳ್ತೆ ಮೋಸ ಮಾಡಿ ವಾಪಸ್ ಕಳ್ಸಿದ್ಯಲ್ಲ, ಅದು ಮೋಸ ಅಲ್ದೆ ಇನ್ನೇನು? ಈ ಮೋಸ ಸಿಕ್ಕಾಕೊಳ್ತು, ಇದ್ರ ಜೊತೆಗೆ ಬೇರೆ ಇನ್ನೇನಾರು ಮಾಡಿದ್ಯಾ ನೀನು? ಅವನಿಂದ ಇನ್ನೇನು ಹೇಳಕ್ ಆಗಲ್ಲ. ನನ್ನ ಅಕ್ಕ ನಿನ್ನ ನಂಬ್ಕೊಂಡು ನಿನ್ ಹಿಂದೆ ಬಂದ್ಲು. ನಿನ್ ಕೈ ಕೊಟ್ಟೆ ಅಂತ ಹೋಗಕ್ ಬೇರೆ ದಾರಿ ಇಲ್ದೆ ಮತ್ತೆ ನಮ್ ಮನೆಗೆ ಬಂದು ಕೂತಿದ್ದಾಳೆ. ಅಲ್ಲಿ ನಮ್ಮ ಅಮ್ಮ, ಅಪ್ಪ, ತಂಗಿ ಎಲ್ರು ಅವಳು ಮಾಡಿದ ತಪ್ಪನ್ನ ನೆನ್ಸಿ ಬೈತಾ ಇದ್ದಾರೆ. ಈಗ ಅವಳ ಜೀವನನೇ ಕ್ವೆಶ್ಚನ್ ಮಾರ್ಕ್ ತರ ಆಗೋಗಿದೆ. ಸುಳ್ಳು ಹೇಳೋದು, ನಾಟಕ ಮಾಡೋದೆಲ್ಲ ನಿಮ್ ಮನೆಯವ್ರಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಬರಲ್ಲ. ನಾಟಕ ಮಾಡೋದನ್ ಬಿಟ್ಟು ನಿಜ ಹೇಳು, ಯಾಕೆ ಹಿಂಗ್ ಮಾಡ್ದೆ? ಅಲ್ಲ ವಿವೇಕ್, ನಾವಿಬ್ರು ಚಿಕ್ಕ ವಯಸ್ಸಿಂದ ಜೊತೆಲಿ ಬೆಳೆದಿದೀವಿ. ನನ್ ಮಾತ್ ಮೇಲೆ ನಿನ್ ನಂಬಿಕೆ ಇಲ್ವಾ? ನಿನ್ನೆ ಮೊನ್ನೆ ಬಂದಿರೋ ನಿನ್ ಹೆಂಡತಿ ಮಾತ್ನ ಕಣ್ ಮುಚ್ಕೊಂಡ್ ನಂಬ್ತಿದ್ಯಲ್ಲ. ಅಂದ್ರೆ ಇವಳು ಬೀಸಿರೋ ಬಲೆಯಲ್ಲಿ ನೀ ಎಷ್ಟ್ ಚೆನ್ನಾಗ್ ಬಿದ್ದಿದ್ಯಾ ಅಂತ ಗೊತ್ತಾಗ್ತಾ ಇದೆ. ನಾನ್ ಕಣ್ ಮುಚ್ಕೊಂಡ್ ನಂಬ್ತಾ ಇಲ್ವೋ? ಕಣ್ಣು ಮುಂದೆ ಇರೋದನ್ನೇ ನೋಡಿ ಹೇಳ್ತಾ ಇದೀನಿ. ಆ ತರ ಬ್ಲೈಂಡ್ ಆಗಿ ನಂಬೋದೇ ಆಗಿದ್ರೆ ಯಾವತ್ತೋ ಇವಳು ಹೇಳಿದ್ದನ್ನ ನಂಬ್ತಾ ಇದ್ದೆ. ಯಾಕೆ ನಂಬ್ಲಿಲ್ಲ ಗೊತ್ತಾ? ನೀನ್ ಅಂತವ್ನಲ್ಲ, ನೀನ್ ಆತರ ತಪ್ಪು ಮಾಡಲ್ಲ ಅನ್ನೋ ಒಂದ್ ಸ್ಟ್ರಾಂಗ್ ನಂಬಿಕೆ. ಅದಕ್ಕೆ ಈಗ್ಲೂ ಅದೇ ಹೇಳ್ತಾ ಇದೀನಿ, ನನ್ನಿಂದ ಯಾವ ತಪ್ಪುನು ಮೋಸನೂ ಆಗಿಲ್ಲ. ಮತ್ತೆ ಹೇಳಿದ್ದನ್ನೇ ಹೇಳ್ಬೇಡ. ಒಂದ್ಸಲ 2 ಸಲ ಅಲ್ಲ, ನೀನ್ ಎಷ್ಟ್ ಸಲ ಕೇಳಿದ್ರು ಇರೋದನ್ನ ತಾನೇ ಹೇಳೋಕ್ಕಾಗೋದು. ಹಾಗಿದ್ರೆ ಮೋನಿಕಾ ಯಾಕೆ ಇಲ್ಲಿಗೆ ಬಂದಿದ್ಲು? ಅದನ್ನ ನಾನ್ ಹೇಳ್ತೀನಿ. ನಮ್ ಮನೇಲೂ ಯಾರು ಇರ್ಲಿಲ್ಲ, ನಿಮ್ ಮನೇಲೂ ಯಾರು ಇರ್ಲಿಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡ್ ಬಂದು ಮಾತಾಡ್ಸ್ತಾ ಇದ್ರು. ನೀನ್ ಸ್ವಲ್ಪ ಬಾಯಿ ಮುಚ್ತೀಯಾ? ಅವಳನ್ನ ಯಾಕೋ ಬಾಯಿ ಮುಚ್ಚಿಸ್ತೀಯ? ಅದು ಅಲ್ದೆ ಅವಳಿಗೆ ಆವಾಜ್ ಹಾಕೋ ಅಧಿಕಾರ ನಿನ್ಗೆ ಯಾರೋ ಕೊಟ್ಟಿದ್ದು? ಅವಳನ್ನ ನೆನ್ತಿ. ಅದೇ ತರ ಇವಳಿಗೆ ನಿನ್ನ ಪ್ರಶ್ನೆ ಮಾಡೋ ಹಕ್ಕಿದೆ. ಯಾಕಂದ್ರೆ ನಿನ್ ಕರ್ಕೊಂಡೋಗಿ ಮೋಸ ಮಾಡಿದ್ದು ಇವ್ರ ಅಕ್ಕ ಮೋನಿಕಾಗೆ. ನಿನ್ನ ಪ್ರಶ್ನೆ ಮಾಡೋ ಎಲ್ಲಾ ಅಧಿಕಾರನು ಇವಳಿಗಿದೆ. ಓಕೆ, ನೀನು ನಿನ್ ಹೆಂಡತಿನೂ ಒಂದಾಗ್ಬಿಟ್ರಾ? ಗುಡ್, ನೋ ವರೀಸ್. ನೀವಿಬ್ರು ಒಂದಾಗ್ಲಿ ಅಂತ ಕಾಯ್ತಿರೋರಲ್ಲಿ ನಾನು ಒಬ್ಬ. ಯಾರು ಕೊಡೋ ಉತ್ತರ ಬೇಡ, ಕೇಳಿದಕ್ಕೆ ಉತ್ತರ ಕೊಡು. ಅಲ್ಲ ವಿವೇಕ್, ನಾನ್ ನೋಡಿದ ತಕ್ಷಣ ನಿನ್ ಪಾಡಿಗೆ ನೀನ್ ಮಾತಾಡ್ತಾನೆ ಇದ್ಯಾ, ನನಗ್ ಮಾತಾಡಕ್ ಬಿಟ್ಟ? ನನ್ಗೂ ಮೋನಿಕಾಗೂ ಯಾವ್ದೇ ಸಂಬಂಧ ಇಲ್ಲ ಅಂದ್ಮೇಲೆ ಮೋನಿಕಾ ಯಾಕೆ ಇಲ್ಲಿಗೆ ಬಂದಿದ್ಲು? ಮೊದ್ಲು ಅದನ್ನ ಹೇಳು. ನಿಮ್ಮಿಬ್ರು ಮಧ್ಯೆ ಅಂತದ್ ಏನು ಇಲ್ಲ ಅಂದ್ಮೇಲೆ ಇಲ್ಲಿ ಮೀಟ್ ಮಾಡೋ ಅವಶ್ಯಕತೆ ಏನಿತ್ತು? ಆಕ್ಚುಲಿ ನನ್ಗೂ ಅದೇ ಅರ್ಥ ಆಗ್ತಿಲ್ಲ.
ಅವಳೇ ಕಾಲ್ ಮಾಡಿ ಇಲ್ಲಿ ಬರಕ್ ಹೇಳಿದ್ದು. ಸುಳ್ಳು. ನಾನ್ ಯಾಕೆ ಸುಳ್ಳು ಹೇಳಿ? ಅದರಿಂದ ನನ್ಗೇನ್ ಸಿಗುತ್ತೆ? ಬೇಕಾದ್ರೆ ನೀವೇ ನೋಡಿ. ಸಾಕ್ಷಿ ಸಮೇತ ಸಿಕ್ಕಾಕೊಂಡ್ ಮೇಲೂ ನನ್ ಅಕ್ಕನ್ ಮೇಲೆ ತಪ್ಪು ಹೊರಿಸ್ತಾ ಇದ್ಯಲ್ಲ, ನೀನು ಮನುಷ್ಯನ? ಗೌರಿ, ನಾನ್ ಹೇಳೋ ಮಾತನ್ನ ಸಮಾಧಾನದಿಂದ ಕೇಳಿ. ನಾನ್ ಮನ್ಸ್ ಮಾಡಿದ್ರೆ ನಿಮ್ ಅಕ್ಕನ್ಗಿಂತ 10 ಪಟ್ಟು ಸುಂದರವಾಗಿರೋರು ನನಗ್ ಸಿಗ್ತಾರೆ. ಸರಿ, ನಾನ್ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಮನೇಲಿ ಅಷ್ಟು ಜನ ಇರ್ಬೇಕಾದ್ರೆ ಮೋನಿಕಾ ನಿನಗೆ ಯಾಕೆ ಕಾಲ್ ಮಾಡ್ಬೇಕು? ಅದನ್ ಕೇಳಕಂತಾನೆ ನಾನ್ ಇಲ್ಲಿಗೆ ಬಂದಿದ್ದು. ಈ ವಿಷಯನ ಮೊದ್ಲೇ ಯಾಕೆ ನನಗೆ ಹೇಳಿಲ್ಲ? ನೀವಿಬ್ರು ಪೂಜೆಲಿ ಇದ್ರಲ್ಲ, ಅದಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು ಅಂತ ನಿಮ್ಗೆ ಹೇಳಿಲ್ಲ. ಒಂದ್ ಹುಡ್ಗಿ ಕಾಲ್ ಮಾಡಿ ಕರೆದ ತಕ್ಷಣ ನೀನ್ ಅದ್ ಹೇಗೋ ಬಂದೆ? ಏನೋ ಪ್ರಾಬ್ಲಮ್ ಆಗಿರ್ಬೋದು, ನಿಮ್ ಹತ್ರ ಶೇರ್ ಮಾಡ್ಕೊಳಕ್ ಆಗದೆ ಇರೋದನ್ನ ನನಗ್ ಹೇಳ್ತಿದಾರೆ ಅಂತ ಹೆಲ್ಪ್ ಮಾಡೋಣ ಅಂತ ಮಾನವೀಯತೆ ದೃಷ್ಟಿಯಿಂದ ಬಂದೆ. ಸರಿ, ನಾವಿಬ್ರು ಇಲ್ಲಿ ಬಂದಿರೋ ವಿಷಯ ನಿಮ್ಮಿಬ್ರಿಗೆ ಹೇಗ್ ಗೊತ್ತಾಯ್ತು? ಅದು ನನ್ನ ಅಕ್ಕ ಮನೆಗ್ ಬಂದಾಗಿಂದ ಅವಳ ಮೇಲೆ ಒಂದ್ ಕಣ್ಣಿಟ್ಟಿರು ಅಂತ ನನ್ ತಂಗಿಗ್ ಹೇಳಿದ್ದೆ. ಇವ್ರಿಬ್ರು ಮಾತಾಡಿದನ್ನ ಕೇಳಿಸ್ಕೊಂಡು ಚಿನ್ನು ಫಾಲೋ ಮಾಡ್ಕೊಂಡ್ ಬಂದಿದ್ದಾಳೆ. ಇವ್ರಿಬ್ರು ಇಲ್ಲಿ ಇರೋದನ್ನ ನೋಡಿ ಚಿನ್ನು ನನಗ್ ಕಾಲ್ ಮಾಡಿದ್ಲು. ಅದಕ್ಕೆ ಅಲ್ಲಿ ಅಷ್ಟೊಂದ್ ಮುಖ್ಯವಾದ ಪೂಜೆ ಇದ್ರು ಅದನ್ನ ಬಿಟ್ಟು ಇಲ್ಲಿಗ್ ಬಂದೆ. ಯಾಕಂದ್ರೆ ಅದಕ್ಕಿಂತ ಇದು ನನ್ ಬದುಕಲ್ಲಿ ತುಂಬಾ ಮುಖ್ಯವಾಗಿದ್ದು. ಸಾಬೀತಾದ್ರೆ ಅಲ್ಲಿ ಪೂಜೆ ಆಗಿದ್ದಷ್ಟೇ ಸಂತೋಷ. ಸರಿ, ನೀವ್ ಹೇಳ್ದಾಗೆ ಇರ್ಲಿ. ನಿಮ್ ಅಕ್ಕ ನನ್ನ ಕರೆದಿಲ್ಲ, ನಾವಾಗೆ ಮಾತಾಡ್ಕೊಂಡ್ ಮೀಟ್ ಆಗೋಣ ಅಂತ ಬಂದಿದೀವಲ್ವಾ? ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ? ನೀವಿಬ್ರು ಮಾತಾಡ್ಕೊಂಡೇ ಬಂದಿರೋದು, ಅದ್ರಲ್ಲಿ ಏನ್ ಡೌಟು? ಹಾಗಿದ್ಮೇಲೆ ನಿಮ್ನ ನೋಡಿದ ತಕ್ಷಣ ನಿಮ್ ಅಕ್ಕ ಯಾಕೆ ಓಡೋಗ್ಬೇಕು? ಇದೇ ತರ ನಾನೇನಾದ್ರೂ ತಪ್ಪು ಮಾಡಿದಿದ್ರೆ ನಿಮ್ ಮುಂದೆ ಇಲ್ಲಿ ನಿಂತ್ಕೊಂಡು ರಾಜಾರೋಷವಾಗಿ ಹೇಗ್ ಮಾತಾಡ್ತಿದ್ದೆ? ನಿಮ್ ಕಣ್ಣಿಗೆ ಬೀಳ್ದೇ ಇರಂಗ್ ತಪ್ಪಿಸ್ಕೊಳಕ್ಕೆ ನನ್ಗೆ ಎಷ್ಟೊತ್ ಬೇಕು? ಆದ್ರೂ ನಾನು ಎಲ್ಲೂ ಹೋಗ್ದಂಗೆ ನಿಮ್ ಮುಂದೆ ನಿಂತು ಧೈರ್ಯವಾಗಿ ಮಾತಾಡ್ತಾ ಇದೀನಿ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ನಾನ್ ಯಾವ ತಪ್ಪು ಮಾಡಿಲ್ಲ, ಎದುರ್ಕೊಳ್ಬೇಕಾಗಿರೋ ಅವಶ್ಯಕತೆ ನನ್ಗಿಲ್ಲ ಅಂತ. ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತು. ನೀನು ನಿಮ್ ಫ್ಯಾಮಿಲಿನೂ ಸೇರ್ಕೊಂಡು ನನ್ನ ಬಲಿಪಶು ಮಾಡ್ತಾ ಇದ್ದೀರಾ. ನಮ್ ವಿವೇಕ್ನ ಮದ್ವೆ ಮಾಡ್ಕೊಂಡಂಗೆ ನೀನು ನಿಮ್ ಅಕ್ಕನೂ ಸೇರ್ಕೊಂಡು ನಿಮ್ ಅಕ್ಕ ಮೋನಿಕಾನ ನನಗ್ ಗಂಟಾಕ್ಬೇಕು ಅಂತ ಸ್ಕೆಚ್ ಆಗ್ತಾ ಇದ್ದೀರಾ. ಅದಕ್ಕೆ ನಿಮ್ ತಂಗಿ ಸಪೋರ್ಟ್ ಬೇರೆ. ಒಟ್ನಲ್ಲಿ ಶ್ರೀಮಂತ್ರ ಮನೆಗ್ ಸೇರಕ್ಕೆ ಅಮ್ಮ ಮಕ್ಳು ಎಂತ ಚೀಪ್ ಕೆಲಸ ಬೇಕಾದ್ರೂ ಮಾಡ್ತೀರಾ ಅಲ್ವಾ? ಬಾಯಿಗ್ ಬಂದಿದ್ದೆಲ್ಲ ಮಾತಾಡ್ತಿಯಲ್ಲ. ಹೆಣ್ಮಕ್ಳು ಅಂದ್ರೆ ಅಷ್ಟು ಸಲೀಸಾಗೋಯ್ತಾ ನಿನ್ಗೆ? ನಿನಗ್ ಚೆನ್ನಾಗ್ ಕೊಟ್ಟಿರೋಳು ಒಂದ್ ಹೆಣ್ಣು ಅಂತ ಮರ್ತೋದ್ಯಾ? ಒಬ್ಳು ತಂಗಿ ಇದ್ದಾಳೆ, ಮರ್ತೋದ್ಯಾ? ನಿನ್ನಂತವನು ಈ ಭೂಮಿ ಮೇಲೆ ಬದುಕಿರಬಾರ್ದು. ನಿನ್ನ ಯಾವ್ದ್ ಸುಳ್ಳು ಯಾವ್ದ್ ನಿಜ ಅಂತ ಅರ್ಥ ಮಾಡ್ಕೊಳ್ದಿರೋಷ್ಟು ಅಮಾಯಕ ನಾನಲ್ಲ. ಅಲ್ಲರಿ, ನೀನ್ ಹೇಳೋದೇ ನಿಜ ಆಗಿದ್ರೆ ನಮ್ಮಿಬ್ರು ನೋಡಿ ಮೋನಿಕಾ ಯಾಕೆ ಗಾಬರಿ ಆಗಿ ಇಲ್ಲಿಂದ ಓಡೋದ್ಲು? ಅವಳಿಗೆ ನ್ಯಾಯ ಬೇಕು ಅನ್ನೋದಾಗಿದ್ರೆ ಇಲ್ಲೇ ನಿಂತು ಸತ್ಯ ಹೇಳಿ ನ್ಯಾಯ ಕೇಳ್ಬೋದಾಗಿತ್ತು ತಾನೆ. ಅನಿಕೇತ್ ಯಾವ್ದೇ ತಪ್ಪು ಮಾಡಿಲ್ಲ, ಅದಕ್ಕೆ ಇಲ್ಲೇ ನಿಂತು ಇಷ್ಟು ಈಸಿಯಾಗಿ ಆನ್ಸರ್ ಮಾಡ್ತಾ ಇದ್ದಾನೆ. ನನ್ಗೆ ಯಾಕೋ ಅನಿಕೇತ್ ಹೇಳ್ತಿರೋದೆಲ್ಲ ನಿಜ ಅನಿಸ್ತಾ ಇದೆ.